ಮುಂದಿನ ಸುದ್ದಿಗಳತ್ತ ನಾವು ಗಮನ ಹರಿಸೋದಾದ್ರೆ ನೋಡಿ, ದೀಪಾವಳಿ ಹಬ್ಬ ಬಂದ್ಬಿಟ್ಟಿದೆ. ಇನ್ನೇನು ನಾಳೆಯಿಂದನೇ ಶುರು ಆಗುತ್ತೆ. ರಜೆ ನಿನ್ನೆಯಿಂದನೇ ಆರಂಭ ಆಗ್ಬಿಟ್ಟಿದೆ. ದೀಪಾವಳಿಗೆ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಜನದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಲ್ಲಿ ಜನಜಂಗುಳಿ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ. ಮೆಟ್ರೋ ನಿಲ್ದಾಣ ಎತ್ತ ನೋಡಿದ್ರೂ ಕೂಡ ಇದೀಗ ಜನದಟ್ಟಣೆ ಕಾಣಸಿಗ್ತಾ ಇದೆ. ಅದರಲ್ಲೂ ಮೆಟ್ರೋ ನಿಲ್ದಾಣದಲ್ಲಿ ಸಾಕಷ್ಟು ಜನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಈ ಮೆಟ್ರೋ ಸ್ಟೇಷನ್ನಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಜನ. ದೀಪಾವಳಿ ಹಬ್ಬಕ್ಕೆ ಸಾಲು ಸಾಲು ರಜೆ ಇದೆ. ನಿನ್ನೆಯಿಂದಲೇ ಅಂದರೆ ಶುಕ್ರವಾರ ಸಂಜೆಯಿಂದಲೇ ಜನ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಬಟ್ ಒಂದೊಂದು ದಿನಕ್ಕೆ ಒಂದೊಂದು ರೇಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಸುಲಿಗೆ ಮಾಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳಿ. 10 ನಿಮಿಷಕ್ಕೋ 15 ನಿಮಿಷಕ್ಕೋ ಒಂದು ಟ್ರೈನ್ ಬರುತ್ತೆ, ಮೆಟ್ರೋ ಟ್ರೈನು. ಈ ಸಂದರ್ಭದಲ್ಲಿ ಇಷ್ಟೂ ಜನ ಒಮ್ಮೆಲೆ ಹೋಗೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಜನ ಅನ್ನೋದೇ ಒಂದು ಕಡೆ ಪ್ರಶ್ನೆ ಆಗ್ಬಿಟ್ಟಿದೆ. ಇಷ್ಟೊಂದು ಜನ ಸಾಮಾನ್ಯವಾಗಿ ಚಿಕ್ಕಪೇಟೆ ಅಂತಂದರೆ ಅಲ್ಲಿ ಬಟ್ಟೆಗಳನ್ನು ಖರೀದಿ ಮಾಡೋದಕ್ಕೆ ಅಂತ ಹೇಳಿ ಜನ ಹೋಗ್ತಾರೆ. ಬಟ್ ಚಿಕ್ಕಪೇಟೆಯ ಮೆಟ್ರೋ ನಿಲ್ದಾಣದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಜನ ಹೋಗ್ತಾ ಇರುವಂತಹ ದೃಶ್ಯ ನೀವು ಕಾಣಬಹುದು. ಮಕ್ಕಳಿಗೆ ಬಟ್ಟೆ ತೆಗೆದುಕೊಳ್ಳೋದು, ಮನೆಗೆ ಇರುವಂಥವ್ರು ಎಲ್ರಿಗೂ ಕೂಡ ಬಟ್ಟೆ ತೆಗೆದುಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಚಿಕ್ಕಪೇಟೆ ಅಂತಂದರೆ ಗೊತ್ತಿರುವಂತಹ ವಿಚಾರ. ಅಲ್ಲಿ ನಮಗೆ ಬೇಕಾದಂತಹ ಬಟ್ಟೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿ ಮೂಲೆ ಮೂಲೆಗಳಿಂದ ಜನ ಅಲ್ಲಿಗೆ ಭೇಟಿ ಕೊಡ್ತಾರೆ, ಬಟ್ಟೆ ಖರೀದಿ ಮಾಡ್ತಾರೆ. ಸೊ ಸಹಜವಾಗಿಯೇ ಮೆಟ್ರೋ ನಿಲ್ದಾಣದಲ್ಲಿ ಇದೀಗ ಜನದಟ್ಟಣೆ ಹೆಚ್ಚಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಮಕ್ಕಳು ಸಮೇತವಾಗಿ ಈ ಮೆಟ್ರೋ ನಿಲ್ದಾಣದಲ್ಲಿ ಜನರನ್ನು ಕಾಣಬಹುದಾಗಿದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿಂದ, ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ ಅಂತ ಹೇಳಿ ಜನ ಮೆಟ್ರೋವನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಅಲ್ಲಿಂದ ಯಾಕೆಂತಂದರೆ ಒಂದಷ್ಟು ಕಡೆ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಜನ ಮೆಟ್ರೋಗೆ ಪ್ರಿಫರೆನ್ಸ್ ಕೊಡ್ತಾರೆ. ಆರಾಮಾಗಿ ಹೋಗಬಹುದು, ಯಾವುದೇ ಸಮಸ್ಯೆ ಇರಲ್ಲ, ಯಾವ ಟ್ರಾಫಿಕ್ಕು ಇರಲ್ಲ, ಏನಿರಲ್ಲ, ನಾವು ಬೇಗ ಹೋಗಿ ತಲುಪ್ತೀವಿ ಅಂತ. ಬಟ್ ಆದರೆ ಮೆಟ್ರೋದಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ನೋಡಿ, ಯಾವ ರೀತಿಯಾಗಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳಿ. ಎಷ್ಟೇ ರೇಟ್ ಹೆಚ್ಚಾದರೂ ತಲೆ ಕೆಡಿಸ್ಕೊಳ್ಳೋದ ನಮ್ಮ ಜನ ಮೆಟ್ರೋವನ್ನು ಅವಲಂಬಿತವಾಗಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ.